ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸೋ ಸಾರಿ ಗರ್ಲ್ಸ್, ಅರ್ಜೆಂಟ್ ಕೆಲಸ ಇತ್ತು, ನಿಮ್ಗೆ ಯಾರಿಗೂ ಹೇಳ್ದೆ ಹೋಗ್ಬಿಟ್ಟೆ, ಸಾರಿ. ಅಯ್ಯೋ ತೊಂದರೆ ಇಲ್ಲ, ಅದಕ್ಕೆ ನೀವು ನಮ್ಗೆ ಅಭ್ಯಾಸ ಆಗಿ ನೀವು 1 ನಿಮಿಷ ಕಾಣಲಿಲ್ಲ ಅಂದ್ರೂ ತುಂಬಾ ಮಿಸ್ ಮಾಡ್ಕೊಂತೀವಿ ನಾವು. ಅಯ್ಯೋ ಸೋ ಸ್ವೀಟ್. ಏನ್ ಗೊತ್ತಾ, ಸಿಟಿಯಿಂದ ನಿಮ್ಮೆಲ್ರಿಗೋಸ್ಕರ ನಾನು ಏನೋ ತಂದಿದ್ದೀನಿ. ಏನತ್ಗೆ? ಜಿಲೇಬಿ. ನಾನ್ ಡಯಟ್ ಅಲ್ಲಿ ಇದೀನಿ ಅಂತ ಗೊತ್ತಿದ್ರು ಜಿಲೇಬಿನ ತಂದಿದ್ದೀರಾ? ಗೊಂಡು, ಇವತ್ತೊಂದಿನ ತಿನ್ಬೋದು, ಏನಾಗಲ್ಲ. ಹೌದಾ? ಕೊಡಿ. ಎಲ್ಲಿ ನನ್ ಗಂಡ ಎಲ್ಲಿ ಕಾಣ್ತಿಲ್ವಲ್ಲ? ಅದ್ಗೆ ಅಣ್ಣ ಇನ್ನೂ ಬಂದಿಲ್ಲ. ನೋಡ್ದ ಮಂಜಿ, ಇದುವರೆಗೂ ನಿಮ್ಮ ಅಣ್ಣ ಎಲ್ಲಿ ಅಂತ ಕೇಳ್ತಿದ್ದಿದ್ದಕ್ಕೆ ಇವತ್ತು ಮೊದಲಕ್ಕಿಂತ ನನ್ ಗಂಡ ಎಲ್ಲಿ ಅಂತ ಕೇಳ್ತಾವಳೆ. ಪಾಪ ನನ್ ಗಂಡ ಬೆಳಗಿಂದ ಸಂಜೆವರೆಗೂ ಕಷ್ಟಪಟ್ಟು ಕೆಲಸ ಮಾಡ್ಕೊಂಡು ಬರ್ತಾರೆ. ಅವ್ರಿಗೋಸ್ಕರ ನಾನಿವತ್ತು ರುಚಿ ರುಚಿಯಾಗಿ ನನ್ನ ಕೈಯಾರ ನಾನು ಅಡ್ಗೆ ಮಾಡ್ತೀನಿ. ಅದ್ಗೆ ನಾನು ಅಡ್ಗೆ ಆಗ್ಲೇ ಮಾಡಾಯ್ತು. ಅಯ್ಯೋ ಹೌದಾ? ಸರಿ, ಹಾಗಾದ್ರೆ ಇವತ್ತು ನನ್ನ ಕೈಯಾರೆ ನನ್ನ ಗಂಡಂಗೆ ನಾನೇ ಊಟ ಬಡಿಸ್ತೀನಿ. ಓಕೆನಾ? ಓಕೆ. ಥ್ಯಾಂಕ್ ಯು. ಈ ಮಾವ ಯಾಕೆ ಇನ್ನೂ ಬಂದಿಲ್ಲ? ನನಗೆ ಮಾವನ ಮೇಲೆ ಲವ್ ಆಗಿದೆ ಅಂತ ನಾನು ಹೇಳ್ಕೋಬೇಕು. ಮಾವ ಯಾಕೆ ಇಷ್ಟೊತ್ತು ಮಾಡ್ತಿದ್ಯಾ? ಚಿಕ್ಕ ವಯಸ್ಸಿಂದ ಈ ಪಾರು ಮೇಲೆ ಜೀವನೇ ಇಟ್ಕೊಂಡಿದ್ಯಾ ಅಲ್ವಾ? ಸಾರಿ ಮಾವ, ಈ ತಡ್ಡಿ ಪಾರುಗೆ ಗೊತ್ತೇ ಆಗಲಿಲ್ಲ. ನೀನು ಯೋಚನೆ ಮಾಡಬೇಡ, ಇನ್ನು ನೋಡ್ತಾ ಇರು, ನಿನಗೆ ಜಾಸ್ತಿ ಪ್ರೀತಿ ಒಂದೇ ದಿನ ಕೊಟ್ಬಿಡ್ತೀನಿ. ಬೇಗ ಬಾ ಮಾವ. ಅಯ್ಯೋ, ಮಾವ ಬಂದು ನನ್ನ ಮುಂದೆ ನಿಂತ್ಬಿಟ್ರೆ ನಾನೇನಂತ ಮಾತಾಡಲಿ? ಭಯಕ್ಕೆ ಕೈ ಕಾಲೇ ಆಡಲ್ವಲ್ಲ. ಬರೀ ಹುಡುಗರಿಗೆ ಮಾತ್ರ ಪ್ರಪೋಸ್ ಮಾಡುವಾಗ ಭಯ ಆಗುತ್ತೆ ಅನ್ಕೊಂಡಿದ್ದೆ. ಇಲ್ಲಪ್ಪ, ಹುಡುಗಿರಿಗೂ ಭಯ ಆಗುತ್ತೆ. ಅಲ್ಲ, ನಾನು ಇವತ್ತೇ ಪ್ರಪೋಸ್ ಮಾಡ್ಬಿಡ್ಲ? ಬಾರೋ, ಒಳ್ಳೆ ತಟ್ಟಿ ಥರ ಮಾತಾಡ್ತೀನಿ. ರಾತ್ರಿ ಯಾರಾದರೂ ಪ್ರಪೋಸ್ ಮಾಡ್ತಾರಾ? ಚೆನ್ನಾಗಿರಲ್ಲ, ಬೇಡ. ಹಾಂ, ರಶ್ಮಿ ಮದುವೆ ಆದ್ಮೇಲೆ ಪ್ರಪೋಸ್ ಮಾಡಿಬಿಡ್ತೀನಿ. ಅಲ್ಲಿವರೆಗೂ ನನ್ನ ಒನ್ ವೇ ಲವ್ನ ಮಾವನ ಕಡೆ ತಿರುಗಿಸಿ ಫೋಕಸ್ ಮಾಡಿಟ್ಕೊಂಡು ನನ್ನ ಪ್ರೀತಿ ಸುಖನ ಅನುಭವಿಸ್ತೀನಿ, ಆನಂದಿಸ್ತೀನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.